ನಮಸ್ತೆ. ಮೊದಲನೇದಾಗಿ ನಾನು ಏನು ಹೇಳ್ತಾ ಇದ್ದೀನಿ, ಮೊನ್ನೆ ಏನು 3 ಡೇಸಿಂದ ಏನಿದು ಓಡ್ತಾ ಇದೆ ಎಲ್ಲ ಮೀಡಿಯಾಗಳಲ್ಲಿ ಏನು ಬರ್ತಾ ಇದೆ, ದರ್ಶನ್ ಅವರ ಪರವಾಗಿ ಏನು ಬರ್ತಾ ಇದೆ, ಮೊದಲನೇದಾಗಿ ಏನು ಒಂದು ಫೋಟೋ ಕ್ಲಿಕ್ ಆಗಿದೆ, ಫೋಟೋ ಇದೆ. ಫೋಟೋದಲ್ಲಿ ದರ್ಶನ್ ಮತ್ತು ಇನ್ನೂ 3 ಜನ ಏನಿದ್ದಾರೆ, ಒಂದು ನಾಗ ಅಂತ ಒಬ್ಬ ಇದ್ದಾನೆ, ಕುಳ್ಳ ಸೀನ, ಮತ್ತು ಇನ್ನೊಬ್ಬರು ಇವರ ಅಕ್ಯೂಸ್ ಒಬ್ಬರು ಏನಿದ್ದಾರೆ, ಕೂತ್ಕೊಂಡು ಚೇ ಮೇಲೆ ಕೂತ್ಕೊಂಡು ಒಂದು ಕಾಫಿ ಇಟ್ಕೊಂಡು ಕುಡಿತಾ ಇರುವಂಥದ್ದು, ಒಂದು ಸಿಗರೇಟ್ ಹೋಲ್ಡ್ ಮಾಡಿದ್ದಾರೆ ಅನ್ನೋ ಒಂದು ಇದು. ಪ್ಲಸ್ ಅನದರ್ ವ್ಯೂ ಏನಿದೆ, ಒಂದು ವಾಟ್ಸಪ್ ಕಾಲಲ್ಲಿ ವಿಡಿಯೋ ಕಾಲ್ ಮಾಡಿರುವಂಥದ್ದು ಎರಡು ಇಶ್ಯೂ ಏನಿದೆ ಅದು ಓಡ್ತಾ ಇದೆ. 2-3 ಇಯರ್ಸ್ ಇಂದ ಇಸ್ ಮೋಸ್ಟ್ ಸೆನ್ಸೇಷನ್ ಆಗಿದೆ. ಇವಾಗ ಒನ್ ಥಿಂಗ್ ಐ ವಾಂಟ್ ಟು ಕ್ಲಾರಿಫೈ. ಮೊದಲನೇದಾಗಿ ನಾನಿಲ್ಲಿ ದರ್ಶನ್ ಅಂತಲ್ಲ, ಮೊದಲನೇದಾಗಿ ಇಲ್ಲಿ ರೆಸ್ಪಾನ್ಸಿಬಲ್, ಹೂ ಇಸ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಇನ್ ದ ಜೇಲ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಇವಾಗ ಜೈಲರ್ ಇರ್ತಾರೆ, ಜೈಲರ್ ಆದಮೇಲೆ ಎಡಿಷನಲ್ ಜೈಲರ್ ಇರ್ತಾರೆ, ಇಲ್ಲ ಅವ್ರಿಗೆ ಅಸಿಸ್ಟೆಂಟ್ ಜೈಲರ್ಸ್ ಇರ್ತಾರೆ, ಅದು ಬಿಟ್ಟರೆ ನೆಕ್ಸ್ಟ್ ಸುಪೀರಿಯರ್ ಆಫೀಸರ್ಸ್ ಏನಿದ್ದಾರೆ, ಸೂಪರಿಂಟೆಂಡೆಂಟ್ ಇರ್ತಾರೆ, ನೆಕ್ಸ್ಟ್ ಅದು ಬಂದು IG DIGಗಳು ಇರ್ತಾರೆ. ಸೊ ಇಲ್ಲಿ ಇವೆಲ್ಲ ವ್ಯವಸ್ಥೆ ಏನು ನಡೀತಾ ಇದೆ, ಏನು ಅಲ್ಲಿ ನಡೀತಾ ಇರುವಂತಹ ಏನು ಇವೆಲ್ಲ ಏನು ಸಿಗದೆ ತರೋದು, ಹೊರಗಡೆಯಿಂದ ಬರುವಂಥದ್ದು ಏನಿದೆ, ಅದಕ್ಕೆಲ್ಲ ಕಾರಣ ಯಾರು? ಜೈಲರ್ ಅವರು ಕಾರಣ. ಇವೆಲ್ಲ ಕಂಟ್ರೋಲ್ ಮಾಡಬೇಕಾಗಿರುವಂಥದ್ದು ಜೈಲರ್ ಸಾಹೇಬರು. ಸೊ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ದೆ ಕಂಪ್ಲೀಟ್ಲಿ ಲ್ಯಾಚಸ್ ಕಂಪ್ಲೀಟ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೆಗ್ಲಿಜೆನ್ಸ್ ಆನ್ ದ ಪಾರ್ಟ್ ಆಫ್ ದ ಜೈಲರ್ ಆ್ಯಂಡ್ ಅಥಾರಿಟೀಸ್ ಆ್ಯಂಡ್ ದ ಸುಪೀರಿಯರ್ ಅಥಾರಿಟೀಸ್ ಅವರ ನೆಗ್ಲಿಜೆಂಟಿಂದ ಆಗಿರುವಂಥದ್ದು ಒಂದು ಆಸ್ಪೆಕ್ಟ್. ಸೊ ದರ್ಶನ್ ಇಶ್ಯೂಕ್ಕೆ ಬಂದರೆ ಏನಾಗುತ್ತೆ, ದರ್ಶನ್ದು ಏನಿದೆ ಅದರಲ್ಲಿ ರೋಲ್ ಏನಿದೆ ದರ್ಶನ್ ವೆದರ್ ದ ಕ್ವಶನ್ ರೈಸಸ್ ಈಸ್, ಅವ್ರೇನಾರ ತರ್ಸ್ಕೊಂಡಿದ್ದಾರಾ, ಇಲ್ಲ ಅವ್ರೇನಾರ ರಾಜಾತೀತ ಬೇಕು ಅಂತ ಹೇಳಿ ಏನಾರು ರಿಕ್ವೆಸ್ಟ್ ಮಾಡಿ, ಇಲ್ಲ ಜೈಲರ್ ಅವ್ರು ಏನು ಸುಪೀರಿಯರ್ ಆಫೀಸರ್ಸ್ ಅದನ್ನ ರಿಕ್ವೆಸ್ಟ್ ಮಾಡಿ ಅವ್ರೇನಾರು ಪಡ್ಕೊತಾ ಇದ್ದಾರಾ, ಅದೊಂದು. ಸೊ ಇಲ್ಲಿ ದರ್ಶನ್ ಅವ್ರು ಬಂದಿದ್ದಾರೆ. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಎರಡು ವಿಷಯ. ಒಂದು, ದರ್ಶನ್ ಅವರು ಬಂದಂಥ ಸಮಯದಲ್ಲಿ, ದರ್ಶನ್ ಅವರು ಬರುವಂಥ ಸಮಯದಲ್ಲಿ ಏನು ದರ್ಶನ್ ಅವ್ರು ಏನಾರು ಅರೇಂಜ್ ಮಾಡ್ಕೊಂಡು ಕೂತಿದ್ದಾರಾ ಚೇರಲ್ಲಿ, ಇಲ್ಲ ದರ್ಶನ್ ಅವರು ಅವ್ರಿಗೆ ಹೇಳ್ಬಿಟ್ಟು ನಮಗೊಂದು ಚೇರ್ ಹಾಕ್ಸ್ಕೊಡಿ ಅಂತ ಏನಾರು ಕೇಳಿದಾರಾ, ಇಲ್ಲ ನನಗೆ ಒಂದು ಮಗ್ಗಲ್ಲಿ ಟೀ ಬೇಕು ಅಂತ ಏನಾರು ಕೇಳಿದಾರಾ, ಅದು ಯಾವುದೂ ಸಹ ದರ್ಶನ್ ಅವರು ಕೇಳಿಲ್ಲ. ಅವ್ರು ಮೊದಲನೇದಾಗಿ ಕೋರ್ಟಲ್ಲಿ ಫುಡ್ ವಿಷಯ ಏನಿತ್ತು, ನಮಗೆ ಫುಡ್ಡು ಸರಿಯಾಗಿ ಸಿಗ್ತಾ ಇಲ್ಲ, ಆರೋಗ್ಯ ನನಗೆ ಸಮಸ್ಯೆ ಇರೋ ಕಾರಣ ಆರೋಗ್ಯಕ್ಕೆ ಸಂಬಂಧಿಸಿದ ಹೈಕೋರ್ಟಲ್ಲಿ ರಿಟ್ ಅರ್ಜಿ ಹಾಕಿದ್ದು, ಅದು ಸ್ಟಿಲ್ ಇಟ್ ಈಸ್ ದೇರ್. ಓಕೆ, ಅದೊಂದು. ಸೊ ಈ ವಿಷಯದಲ್ಲಿ ಬ್ಯಾರಕ್ ಏನಿದೆ, ದೇರ್ ಇಸ್ ಬ್ಯಾರಕ್ ಇದೆ. ಒಂದು ಲೇಡೀಸ್ಗೆ ಒಂದು ಸಪ್ರೇಟ್ ಬ್ಯಾರಕ್ಸ್ ಇರ್ತದೆ, ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ, ಇವ್ರಿಗೂ ಬ್ಯಾರಕ್ಸ್ ಇದೆ. ಈ ನಾಗ ಅಂತ ಏನಿದ್ದಾರೆ, ರೌಡಿ ಶೀಟರ್ ಇರ್ಬೋದು, ಅವ್ನು ಸಪ್ರೇಟ್ ಬ್ಯಾರಕಲ್ಲಿದ್ದಾರೆ, ದರ್ಶನ್ ಅವರು ಸಪ್ರೇಟ್ ಬ್ಯಾರಕಲ್ಲಿದ್ದಾರೆ. ಸೊ ಇವ್ರುಗಳು ಮೀಟ್ ಆಗುವಂಥ ಸಂದರ್ಭ ಏನದು, ಎರಡು ಸರಿ ಸಂದರ್ಭ ಬರೋದು. ಎರಡು ಅಂದರೆ, ಒಂದು ಪ್ರೇಯರ್ ಮಾಡೋ ಟೈಮಲ್ಲಿ ಎಲ್ಲರೂ ಸೇರುವಂಥ ಒಂದು ಸಂದರ್ಭ ಇರುತ್ತೆ. ಎರಡನೇದಾಗಿ ಏನಿರುತ್ತೆ, ಫುಡ್ಡಲ್ಲಿ ಸೇರ್ಕೊಳ್ಳುವಂಥ ಸಂದರ್ಭ ಇರ್ತದೆ, ಇಲ್ಲ ಮಾರ್ನಿಂಗ್ ಎದ್ದು ಒಂದು ಎಕ್ಸಸೈಸಸ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸೇರುವಂಥ ಒಂದು ಸಂದರ್ಭ ಇರ್ತದೆ. ಈ ವಿಷಯದಲ್ಲಿ ದರ್ಶನ್ ಅವರು ಚೇರ್ ಮೇಲೆ ಕೂತು ರಾಜಾತೀತ ಪಡ್ಕೊಳ್ತಾ ಇದ್ದಾರೆ ಅಂತ ಏನು ಬರ್ತಾ ಇದೆ, ಅದು ಸತ್ಯಕ್ಕೆ ದೂರವಾದ ಮಾತು. ಒಂದರಾಗ ನಾನು ಹೇಳಕ್ಕೆ ಇಚ್ಛಪಡೋದು ಯಾಕೆ ಅಂದರೆ, ದರ್ಶನ್ ಅವರು ಬರುವಂಥ ಸಂದರ್ಭದಲ್ಲಿ ಅವ್ರಿಗೆ ಆಗಿರ್ಬೋದು, ದೇರ್ ಇಸ್ ಕೋ ಇನ್ಸಿಡೆಂಟ್ ಆಲ್ಸೋ. ಏನಂತೇಳಿ ಬಂದಿರ್ಬೋದು, ಚೇರ್ ಯಾರು ಹಾಕಿದಾರೋ ಅವ್ರಿಗೂ ಗೊತ್ತಿಲ್ಲ. ಸರ್ ಬನ್ನಿ, ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ, ಯಾಕಂದ್ರೆ ಅಭಿಮಾನಿಗಳು ಇರೋ ಕಾರಣ ಅಲ್ಲಿ ಬಂದು ಸರ್ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿರೋ ಸಂದರ್ಭದಲ್ಲಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಟೀ ತಗೊಳ್ಳಿ ಅಂತೇಳಿ ಟೀ ಇಟ್ಕೊಂಡಿರ್ಲೂಬಹುದು. ಸೊ ಅಲ್ಲಿ ಅವ್ರು ಹೋಗೋ ಸ್ಪರ್ ಆಫ್ ದ ಮೂಮೆಂಟಲ್ಲಿ ಫೋಟೋ ಏನು ಕ್ಲಿಕ್ ಆಗಿರುವಂಥದ್ದು ಅವ್ರಿಗೂ ಸಹ ಗೊತ್ತಿಲ್ಲ ಅದು. ಆಮೇಲೆ ಅವರು ರಾಜಾತೀತ್ಯ ನಾವು ಪಡ್ಕೊಳ್ಳೋಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಬರೋದಿಲ್ಲ. ಯಾಕಂದರೆ ಆ ಸ್ಪರ್ ಆಫ್ ದ ಮೂಮೆಂಟ್ ಯಾರು ಕರೆದು ಅವನ್ನ ಕೂರಿಸಿದ್ರು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಆಮೇಲೆ ಯಾರ ಮಗ್ಗಲ್ಲಿ ಟೀ ತಂದು ಕೊಟ್ಟರು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟವ್ರು ಯಾರು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಅದು. ಸೊ ದರ್ಶನ್ ಅವ್ರಿಗೆ ಈ ಇನ್ಸಿಡೆಂಟ್ ಬಗ್ಗೆ ನನಗೆ ಕರೀತಾರೆ, ಕೂರಿಸ್ತಾರೆ, ಚೇರ್ ಮೇಲೆ ಕೂರಿಸಿ ಟೀ ಕೊಡ್ತಾರೆ ಅನ್ನೋದು ಅವ್ರಿಗೂ ಸಹ ಗೊತ್ತಿರಲ್ಲ. ಎಲ್ಲ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸರ್ ಬನ್ನಿ ಕೂರಿ ಅಂದರೆ ಕೂತಿರುವಂಥ ಒಂದು ಸಂದರ್ಭ ಇರಬಹುದು ಅಂತ ನನ್ನ ತಿಳುವಳಿಕೆ. ಇನ್ನು ಎರಡನೇದು ವಿಡಿಯೋ ಏನಿದೆ, ವಿಡಿಯೋದಲ್ಲಿ ನಾನು ನೋಡಿದೆ, ಸುಮಾರು ಸರಿ ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಯಾವುದು ವಿಡಿಯೋ ಕಾಲ್ ಮಾಡಿಲ್ಲ. ದರ್ಶನ್ ಅವ್ರು ಏನಾರು ಹೋಲ್ಡ್ ಮಾಡಿದಾರ ವಿಡಿಯೋ ಇದನ್ನು, ಮೊಬೈಲನ್ನು? ಇಲ್ಲ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ವಿಡಿಯೋ ಕಾಲ್ ಆನ್ ಮಾಡಿರ್ಬೋದು, ಸರ್ ಆಯ್ ಅಂತ ಹೇಳಿ ಅಂತಂದಿರ್ಬೋದು. ಸ್ಪರ್ ಆಫ್ ದ ಮೂಮೆಂಟ್ ಅವ್ರಿಗೇನು ಏನು ಗೊತ್ತಾಗದೇ ಇರುವಂಥ ವಿಷಯದಲ್ಲಿ ಆಯ್ ಅಂತ ಹೇಳಿರ್ಬೋದು. ಅದಕ್ಕೆ ಇವರು ಅದು ರಾಜಾತೀತ್ಯ ಪಡ್ಕೊಂಡಿದ್ದಾರೆ ಅಂತ ಹೇಳೋದು 100% ಹೇಳೋದು ತಪ್ಪದು. ಯಾಕಂದರೆ ಫಸ್ಟ್ ಆಫ್ ಆಲ್ ಇವಾಗ ಏನು ಫೋನ್ ಯಾರು ತಂದಂಥ ಮನುಷ್ಯ ಯಾರು ಅಂತ ದರ್ಶನ್ ಅವ್ರಿಗೆ ಮೊದಲನೇದಾಗಿ ಗೊತ್ತಿಲ್ಲ. ಎರಡನೇದಾಗಿ ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ವಿಷಯನೂ ಅವ್ರಿಗೆ ಗೊತ್ತಿಲ್ಲ. ಅಥವಾ ಗೊತ್ತಿಲ್ಲದ ಕಾರಣ ಸ್ಪರ್ ಆಫ್ ದ ಮೂಮೆಂಟಲ್ಲಿ ಯಾರೋ ಬಂದು ಸರ್ ಅಂತ ಹೇಳಿದರೆ ಅವರು ಪಾಪ ಏನು ಆ ಮೊಮೆಂಟಲ್ಲಿ ಏನಿದೆ, ಹೌದು ಜೈಲ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದ್ರ ಬಗ್ಗೆ ಅವ್ರಿಗೇನು ಮಾಹಿತಿ ಗೊತ್ತಿರುತ್ತೆ. ಬಟ್ ಆ ಮೊಮೆಂಟಲ್ಲಿ ಯಾರೇ ಇರಬೇಕು, ನಾವೇ ಇರ್ಬೋದು, ಯಾರೇ ಇರ್ಬೋದು ಸಹ
ಆ ಮೊಮೆಂಟಲ್ಲಿ ಸರ್ ಫೋನ್ ಬಂತು ಆಯ್ ಅಂತ ಹೇಳಿ ಆಯ್ ಅಂತ ಮಾಡಿದ್ದಾರೆ ಬಿಟ್ಟರೆ ಮತ್ತೆ ಏನಾರು ಮಾತಾಡಿದಾರಾ? ಯಾವುದೇ ಏನೂ ವಿಷಯಗಳು ಮಾತಾಡಿಲ್ಲ. ಎರಡನೇದಾಗಿ ಆ ನಾಗ ರೌಡಿ ಶೀಟರ್ ಇದ್ದಾರೆ, ಸೀನಾನ್ ರೌಡಿ ಶೀಟರ್ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದೀರಾ? ಅವ್ರ ಜೊತೆ ಸಂಬಂಧ ಇದೆ, ಅವ್ರ ಜೊತೆ ಇನ್ನೂ ಫ್ರೆಂಡ್ಶಿಪ್ ಇದೆ, ಅವ್ರ ಜೊತೆ ಮುಂದುವರಿತಾ ಇದ್ದಾರೆ, ಅವ್ರ ಆ್ಯಟಿಟ್ಯೂಡ್ಸ್ ಚೇಂಜ್ ಆಗಿಲ್ಲ ಅನ್ನೋ ವಿಷಯ ಏನಿದೆ. ದರ್ಶನ್ ಅವರು ಮೊದಲಿಂದನೂ ಸಹ ಏನು ಈ ರೌಡಿಗಳ ಜೊತೆ ಹೋಗುವಂಥದ್ದು, ಇಲ್ಲ ರೌಡಿಗಳ ಜೊತೆ ಸಂಬಂಧ ಇಟ್ಕೊಂಡಿರುವಂಥದ್ದು, ಇಲ್ಲ ಅವ್ರ ಜೊತೆ ಯಾವುದೇ ವ್ಯವಹಾರ ಮಾಡಿರುವಂಥದ್ದು ಈ ಹಿಂದೆನೂ ಯಾವುದೇ ವಿಷಯದಲ್ಲೂ ಈ ಹಿಂದೆನೂ ಯಾವುದೂ ಇಲ್ಲ ಅವ್ರದ್ದು. ಆಮೇಲೆ ರೌಡಿ ಶೀಟರ್ ನಾಗ ಏನೋ ಪರಿಚಯ ಇರ್ಬೋದು ಅಂದ್ರೂ ಅವ್ರು ರೌಡಿ ಶೀಟರ್ ನಾಗನ ಜೊತೆ ಇವ್ರದ್ದು ಯಾವುದೇ ಸಂಬಂಧಗಳು ಸಹ ಇಲ್ಲ ಕುಳ್ಳಾಸಿನ ಅಂತ ಏನು ಹೇಳ್ತಾ ಇದ್ದಾರೆ ಅವ್ರ ಜೊತೆನೂ ಯಾವುದೇ ಸಂಬಂಧಗಳಿಲ್ಲ, ಯಾವುದೇ ವ್ಯವಹಾರಗಳು ಸಹ ಇಲ್ಲ. ಅವ್ರಿಗೆ ರಾಜ್ಯಾತೀತ ಪಡೆದುಕೊಳ್ಳುವಂಥ ಅವಶ್ಯಕತೆ ಅಂತೂ ಡೆಫಿನೆಟ್ಲಿ ಇಲ್ಲೇ ಇಲ್ಲ. ಯಾಕಂದರೆ ಅವರೆಲ್ಲ ಒಂದು ರೌಡಿ ಶೀಟರ್ ಇರೋ ಕಾರಣ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಮಾತುಕತೆ ಮಾಡುವಂಥದ್ದು ಏನೂ ಇಲ್ಲ ಅಲ್ಲಿ. ಸೊ ಅವರು ದರ್ಶನ್ ಅವರು ಒಂದು ಸ್ವಲ್ಪ ಬುದ್ಧಿವಂತರು ಇದ್ದಾರೆ. ಬಟ್ ಅದು ಆಗಿರುವಂಥದ್ದು ಏನಿದೆ, ಕಾಫಿ ಕುಡಿಯುವಂಥ ಸಂದರ್ಭದಲ್ಲಿ ಅವ್ರು ಬಂದು ಯಾರೋ ಕೂಗಿದ್ರು, ಬಂದು ಕೂತಿದ್ದಾರೆ ಅಷ್ಟೇ. ನಾಗ ಅವರು ಇನ್ನೊಬ್ಬ ಏನು ರೌಡಿ ಶೀಟರ್ ಇದ್ದಾನೆ ಅನ್ನೋ ವಿಷಯನೂ ಸಹ ದರ್ಶನ್ ಅವರಿಗೆ ಯಾವುದೂ ವಿಷಯಗಳು ಗೊತ್ತಿಲ್ಲ. ಇದು ಸ್ಪರ್ ಆಫ್ ದ ಮೂಮೆಂಟಲ್ಲಿ ಮಾಡಿರುವಂಥದ್ದು ಯಾವುದು ಇವ್ರದ್ದು ಇಂಟೆನ್ಷನಲ್ಲಿ ನಾನು ಹಂಗಿರಬೇಕು ಅನ್ನೋ ಇಂಟೆನ್ಷನಲ್ಲಿ ಯಾವುದೂ ಇಲ್ಲ. ಎಲ್ಲ ಏನು ಮೀಡಿಯಾದಲ್ಲಿ ತೋರಿಸಿರುವಂಥದ್ದು ಏನಿದೆ ಅದು ಸತ್ಯಕ್ಕೆ ದೂರವಾದ ಮಾತು. ಆಮೇಲೆ ದರ್ಶನ್ ಅವರು ಇದಕ್ಕೆ ಯಾವುದೇ ಹೊಣೆನೂ ಸಹ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, 100%. ಇವಾಗ ಅಧಿಕಾರಿಗಳಿಗೆ ಒಂದು ಪ್ರಿಸನ್ಸ್ ಆ್ಯಕ್ಟ್ ಅಂತ ಇದೆ, ಆಮೇಲೆ ಪೊಲೀಸ್ ಮ್ಯಾನ್ಯುಯಲ್ಸ್ ಅಂತ ಇದೆ. ಸೊ ಪ್ರಿಸನ್ಸ್ ಆಸ್ ಪರ್ ದ ಪ್ರಿಸನ್ಸ್ ಆ್ಯಕ್ಟಲ್ಲಿ ದೇರ್ ಇಸ್ ಎ ಪ್ರಾವಿಷನ್ಸ್ ಆಫ್ ಅಲ್ಲ. ಒಂದು ಏನಿದೆ, ಜೈಲರ್ ಅಥಾರಿಟಿ ಇರ್ತಾರೆ, ಅದು ಬಿಟ್ಟರೆ ಅವ್ರ ಮೇಲ್ಪಟ್ಟ ಸುಪೀರಿಯರ್ಸ್ ಆಫೀಸರ್ ಬಂದು ಸೂಪರಿಂಟೆಂಡೆಂಟ್ ಇರ್ತಾರೆ, ಅದು ಮೇಲ್ಪಟ್ಟ IG ಇರ್ತಾರೆ, DIGಗಳಿರ್ತಾರೆ. ಇದನ್ನು ಕಂಟ್ರೋಲ್ ಆಫ್ ದ ರೂಲ್ಸ್, ಡ್ಯೂಟೀಸ್ ಆ್ಯಂಡ್ ಪವರ್ಸ್ ಆಫ್ ದಿ ಜೈಲರ್ಸ್ ಅಂತ ಏನಿದೆ, ಸೆಕ್ಷನ್ 42 ಇರ್ಬೋದು, 44, 45, 46 ಎಲ್ಲ ಅದ್ರ ಬಗ್ಗೆ ಹೇಳೋದು. ಸೊ ಇದಕ್ಕೆ ಸಂಬಂಧಪಟ್ಟದ್ದು ಜವಾಬ್ದಾರಿ ಏನಿದೆ ಕಂಪ್ಲೀಟ್ಲಿ ಗೋಸ್ ಟು ದ ಜೈಲರ್, ಆಮೇಲೆ ಸೂಪರಿಂಟೆಂಡೆಂಟ್. ಇವರಿಬ್ಬರ ಇದರಲ್ಲೇ ನಡೆಯುವಂಥದ್ದು. ಅದ್ರ ಕೆಳಗಡೆ ಏನಿರ್ತಾರೆ ವಾರ್ಡನ್ಸ್ಗಳಿರ್ತಾರೆ, ಪೊಲೀಸ್ಗಳಿರ್ತಾರೆ, PSIಗಳಿರ್ತಾರೆ, ಅದು ಕಂಟ್ರೋಲ್. ಬಟ್ ಇದು ಏನು ನಡೀತಾ ಇರುವಂಥದ್ದು ಜೈಲರ್ ಗಮನಕ್ಕೆ ಬರಬೇಕಿತ್ತು. ಅವ್ರು ಮಾಡಿದಂಥದ್ದು ಅವರ ನೆಗ್ಲಿಜೆನ್ಸಿಂದ ಆಗಿರುವಂಥದ್ದು. ಸೊ ಇದಕ್ಕೆ ಸ್ಟ್ರೈಟ್ ಅವೇ ಯಾರು ಹೊಣೆ, ಜೈಲರ್ ಇರ್ಬೋದು, ಸೂಪರಿಂಟೆಂಡೆಂಟ್ ಇರ್ಬೋದು, ಅವರು ಹೊಣೆಗಾರರಾಗ್ತಾರೆ ಹೊರತು ದರ್ಶನ್ ಅವರು ಯಾವುದೇ ತರುವಂಥ ಹೊಣೆಗಾರಿಕೆ ಅವ್ರದ್ದು ಯಾವುದೂ ಇಲ್ಲ. ಅಲ್ಲ ಇರ್ಬೋದು, ಅದು ಈ ವಿಷಯ ದರ್ಶನ್ ಅವರ ವಿಷಯದಲ್ಲಿ 100% ಇಲ್ಲ. ಯಾಕಂದರೆ ಇದು ದರ್ಶನ್ ಅವರ ವಿಷಯದಲ್ಲಿ ಏನಾಯಿತು, ಊಟದ ವಿಷಯ ಬಂದಾಗಲೂ ನಾವು ಪೆಟಿಷನ್ ಹಾಕಿದ್ರು, ಸಹಪಾಠಿಗಳು ಪೆಟಿಷನ್ ಹಾಕಿದ್ರು, ಪೆಂಡಿಂಗ್ ಇದೆ. ಆಮೇಲೆ ಇವ್ರು ರಾಜ್ಯಾತೀತ ಪಡ್ಕೊಳ್ತಾ ಇದ್ದಾರೆ, ಇವ್ರು ಹಣ ಕೊಟ್ಟಿದ್ದಾರೆ ಅನ್ನೋ ವಿಷಯ ಏನು ಹೇಳ್ತಾ ಇದ್ದೀರಾ, ಅದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದರೆ ಅದು ಇವಾಗ ಏನಾಗಿದೆ, 3 ಜನ ಇದಾದ ನಂತರ 3 FIR ಆಗಿರುವಂಥದ್ದು. ಅದರಲ್ಲಿ ಎರಡು ಕೇಸ್ ಇದರಲ್ಲಿ 2 ಕೇಸಲ್ಲಿ ದರ್ಶನ್ ಆ್ಯಂಡ್ ಅದರ್ಸ್ ಇದ್ದಾರೆ. ಸೆಕ್ಷನ್ 42 ಒಳಗೆ ಹಾಕಿದ್ದಾರೆ. ಏನು ಒಳಗಿಂದ ಏನು ಪ್ರೊಹಿಬಿಟೆಡ್ ಆರ್ಟಿಕಲ್ಸ್ ಏನಿದೆ, ಲೈಕ್ ಫುಡ್ ಇರ್ಬೋದು, ಇಲ್ಲ ಅಂದರೆ ಆಬ್ಜೆಕ್ಟ್ಸ್ ಇರ್ಬೋದು, ಇಲ್ಲ ಪ್ರೊಹಿಬಿಟೆಡ್ ಆರ್ಡರಿಂದ ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ ತರುವಂಥದ್ದು ಏನಿದೆ ಅಂತಂದರೆ ಏನು ಪನಿಷ್ಮೆಂಟ್ ಇತ್ತು. ಮೊದಲನೇದಾಗಿ ಪನಿಷ್ಮೆಂಟ್ ಬಿಫೋರ್ ಅಮೆಂಡ್ಮೆಂಟ್ ಆ್ಯಕ್ಟು, ಮೊದಲನೇ ಆ್ಯಕ್ಟಲ್ಲಿ 6 ತಿಂಗಳು 3 ತಿಂಗಳು ಮತ್ತು ಫೈನ್ ಇತ್ತು. ಬಟ್ ಈಗ ಅಮೆಂಡ್ಮೆಂಟ್ ಆಗಿದೆ 3 to 5 years ಮಾಡಿರುವಂಥದ್ದು. ಸೊ ಇದು ಎನ್ಕ್ವೈರಿ ನಡೀತಾ ಇದೆ, ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಆನ್. ಎನ್ಕ್ವೈರಿ ನಡೀತಾ ಇದೆ. ನನಗೆ ದರ್ಶನ್ ಅವರ ಸ್ಟೇಟ್ಮೆಂಟ್ಗಳು ತಗೋತಾರೆ, ಅಲ್ಲಿರುವಂಥ ಕ್ಲಿಪ್ಪಿಂಗ್ಸ್ ತಗೋತಾರೆ, ಯಾರ್ಯಾರು ಇದಕ್ಕೆ ಕಾರಣ ಅವ್ರು 100% ದೇ ವಿಲ್ ಟೇಕ್ ಆ್ಯಕ್ಷನ್ಸ್. ನಾನು ಈ ಸಂದರ್ಭದಲ್ಲಿ ಈ ಪ್ರೆಸೆಂಟ್ ಇದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು, ದರ್ಶನ್ ಅವ್ರದ್ದು ಯಾವುದೇ ತಪ್ಪಿಲ್ಲ. ದರ್ಶನ್ ಅವರು ಇದಕ್ಕೆ ಮಾಡಿರುವಂಥದ್ದೂ ಇಲ್ಲ. ಸೊ ಆಗಿದ್ರೂ ಸಹ ಇಟ್ ಈಸ್ ಒನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥದ್ದು. ಸೊ ಇವ್ರಿಗೆ ಗಣನೆಗೆ ಬರದೇ ಆಗಿರುವಂಥದ್ದು. ಸೊ ಇವ್ರ ಜವಾಬ್ದಾರಿ ಯಾವುದೂ ಇಲ್ಲ. ಈಗ ಇದನ್ನೇ ಒಂದು ಕಾರಣ ಮಾಡಿಕೊಂಡು ದರ್ಶನ್ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು, ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಕೂಡ ಈಗ ಅನುಮತಿ ಪಡ್ಕೊಂಡಿದ್ದಾರೆ. ಹೌದು, ನಾನು ಅದಕ್ಕೆ ಹೇಳಲಿಕ್ಕೆ ಇಷ್ಟಪಡೋದು, ಒಂದು ಸರ್ಕಾರ ಏನಿದೆ, ಗೌರ್ಮೆಂಟ್ ಇದು ಮೊದಲನೇ ಸರಿಯಲ್ಲ. ಈ ಹಿಂದೆ ನಾವು ಬಂದಾಗಲಿ ನಾನು 20-25 ವರ್ಷದಿಂದ ನೋಡ್ಕೊಂಡು ಬಂದಿರುವಂಥದ್ದು. ದೊಡ್ಡ ಯಾವುದೇ VIP ಇರ್ಬೋದು, VIP ಗಳು ಅಲ್ಲಿ ಹೋಗೋದಂಥ ಸಂದರ್ಭದಲ್ಲಿ ಇದು ನಡೀತಾ ಇರುವಂಥದ್ದು. ಎಗೇನ್ ಆ್ಯಂಡ್ ಎಗೇನ್ ಇದು ಆಗ್ತಾ ಇರುವಂಥದ್ದೇ. ಸೊ ಇದು ಹಿಂದೆ ಶಶಿಕಲಾ ಇಶ್ಯೂಲ್ಲೂ ದೊಡ್ಡ ಇಶ್ಯೂ ಸೆನ್ಸೇಷನ್ ಆಯಿತು. ಎರಡನೇದಾಗಿ ಯಡಿಯೂರಪ್ಪ ಅವರಿದ್ರಲ್ಲೂ ಸೆನ್ಸೇಷನ್ ಆಗಿ ಇಂಪ್ಯಾಕ್ಟ್ ಆಯಿತು ಸೊಸೈಟಿ ಮೇಲೆ. ಸೊ ಸರ್ಕಾರ ಏನಿದೆ ಇದು ಇವಾಗ ಏನು ಸರ್ಕಾರ, ಕಾಂಗ್ರೆಸ್ ಇರ್ಬೋದು, ಈ ಹಿಂದೆ BJP ಅವರಿದ್ದರು, ಈ ಹಿಂದೆ JDS ಅವರಿದ್ದರು, ಅವರು ಇದಕ್ಕೆ
ತಕ್ಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಬೇಕು, ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಬೇಕು. ಇದು ಸಾಲಲ್ಲ, ಹೌದು, ಇದಕ್ಕೆ ಇನ್ನೂ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಪಕ್ಷದಲ್ಲಿ ಸ್ಟೇಟಲ್ಲಿ ಪ್ರಾವಿಷನ್ಸ್ ಅಮೆಂಡ್ಮೆಂಟ್ ಮಾಡಿ ಇನ್ನೂ ಸ್ಟ್ರಿಕ್ಟಾಗಿ ಮಾಡುವಂಥದ್ದು ಏನಿದೆ ಅದನ್ನು ಮಾಡಬೇಕು ಮೊದಲು. ಎರಡನೇದಾಗಿ ಏನಿದೆ, ಇದಕ್ಕೆ ಕಾರಣ ಯಾರಿದ್ದಾರೆ, JLS ಇರ್ಬೋದು, ಸೂಪರಿಂಟೆಂಡೆಂಟ್ ಇರ್ಬೋದು, IG ಇರ್ಬೋದು, ಅವ್ರಿಗೆ ನಾನು ಹೇಳೋದು, ಇವ್ರು ಗೌರ್ಮೆಂಟ್ ಯಾವುದೇ ಗೌರ್ಮೆಂಟ್ ಸರ್ಕಾರ ಬಂದರೂ ಸಹ ಅವ್ರ ಮೇಲೆ ಆ್ಯಕ್ಷನ್ಸ್ ತಗೋಬೇಕು, ಅವ್ರಿಗೆ ಸ್ಟ್ರಿಕ್ಟ್ ಡೈರೆಕ್ಷನ್ಸ್ ಕೊಡಬೇಕು. ಇಲ್ಲಿ ಆಗ್ತಿರುವಂಥದ್ದು ಕಾರಣ ಯಾರು, ಈಗ ಇವ್ರು ಇರ್ಬೋದು, ಇಲ್ಲ ಆರೋಪಿಗಳೇನು ಅವರು ಬಂದ್ಬಿಟ್ಟು ಸ್ಟ್ರೈಟ್ ಅವೇ ಬಂದ್ಬಿಟ್ಟು ಕೊಡಿ ಅಂದಷ್ಟು ಕೊಡ್ತಾ ಇರುವಂಥದ್ದು ಯಾರು, ಅದಿಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳುವಂಥದ್ದು ಅಲ್ಲಿದ್ದ ಅಧಿಕಾರಿಗಳು. ಅಂಥದ್ದು ಏನು ಅಧಿಕಾರಿಗಳನ್ನು ಅವ್ರು ನೇಮಿಸಬೇಕು. ಆಮೇಲೆ ಸ್ಟ್ರಿಕ್ಟ್ ಎಗೇನೆಸ್ಟ್ ದ ಏನಿದೆ ವೈಲೇಟ್ ಮಾಡಿದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಆ್ಯಕ್ಟನ್ನು ವೈಲೇಟ್ ಮಾಡಿದರೆ ದಕ್ಷ ಅಧಿಕಾರಿ ಮೇಲೆ ತಕ್ಕ ಶಿಕ್ಷೆಗಳನ್ನು ಸಹ ಕೊಡುವಂಥದ್ದಾದರೆ ಡೆಫಿನೆಟ್ಲಿ ಈ ನಡೆದಿರೋಂಥ ದರ್ಶನ್ ಅಂತಲ್ಲ, ಯಾವುದೇ ಇನ್ನು ಮುಂದಕ್ಕೂ ಸಹ ಯಾವುದು ಇಂಥವು ನಡೆಯುವಂಥದ್ದು 100% ಸಾಧ್ಯ ಇಲ್ಲ. ಸೊ ಸರ್ಕಾರ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಎ ಸ್ಟ್ರಿಕ್ಟ್ ಆ್ಯಕ್ಷನ್ ಆ್ಯಂಡ್ ಹ್ಯಾವ್ ಟು ಅಮೆಂಡ್ ದ ನೆಸೆಸರಿ ಅಮೆಂಡ್ಮೆಂಟ್ಸ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಸರ್, ಈಗ ನಿನ್ನೆ ಹೊಸದಾಗಿ ಬಂದಿದ್ದಾರೆ ದಿವ್ಯಾ ಮೇಡಮ್ ಅವರು ಕೂಡ ನಿನ್ನೆ ರಾತ್ರಿ ಏಕಾಏಕಿ ಜೈಲ್ ರೈಡ್ ಮಾಡಿದಾಗ ಕೆಲವು ಅಲ್ಲ ಅಧಿಕಾರಿಗಳು, ಅಂದ್ರೆ ಕೆಳಮಟ್ಟದ ಅಧಿಕಾರಿ ಪೊಲೀಸ್ ಇವರೆಲ್ಲರೂ ಕೂಡ ಅವರೇ ಝೊಮ್ಯಾಟೊ, ಸ್ವಿಗ್ಗಿ ಅಲ್ಲೆಲ್ಲ ಕೂಡ ಕೊಟ್ಟಿರೋದು ಕೆಲವು ಟ್ರಾಪ್ ಆಗಿದೆ. ಅದೇ ಇದಕ್ಕೆಲ್ಲ ಕಾರಣ ಯಾರು ಅಂತ ಬೇಕಲ್ಲ. ಇವಾಗ ಕಾರಣ ಪ್ರಿಸನರ್ಸ್ ಹೇಳ್ಬೋದು. ಇವಾಗ ನಾವು ಯಾರೋ ಒಬ್ಬ ಪ್ರಿಸನರ್ ಸರ್ ನನಗೆ ಅದು ಬೇಕು ಇದು ಬೇಕು ಅಂದರೆ ಯಾರು ತರಿಸ್ಕೊಳ್ಳಿ. ಇವಾಗ ಜೊಮ್ಯಾಟೊದಲ್ಲಿ ಅವ್ರು ಮಾಡೋಕ್ಕೆ ಮೊಬೈಲ್ ಕೊಟ್ಟವ್ರು ಯಾರು, ಅವ್ರು ಮೊಬೈಲ್ ಇರೋದಿಲ್ಲ, ಯಾವುದೇ ಒಂದಿರಲ್ಲ, ಅದು ಮಾಡ್ಕೊಳ್ತಾರಕ್ಕೆ ಸಹಾಯ ಮಾಡ್ತಾ ಇರುವಂಥದ್ದು ಯಾರು, ಅಧಿಕಾರಿಗಳು. ಈ ಅಧಿಕಾರಿಗಳನ್ನು ಅದನ್ನೇ ಹೇಳ್ಪಟ್ಟಂಗೆ ಸರ್ಕಾರದವ್ರು ಏನಿದ್ದಾರೆ ಈ ಅಧಿಕಾರಿಗಳ ಮೇಲೆ ಒಂದು ಹದ್ದಿನ ಕಣ್ಣಿಡಬೇಕಾಗತ್ತೆ. ಆಮೇಲೆ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಮಾಡಬೇಕಾಗತ್ತೆ, ಸ್ಟ್ರಿಕ್ಟ್ ರೂಲ್ಸ್ ಮಾಡಬೇಕಾಗತ್ತೆ. ಆಮೇಲೆ ಅವ್ರ ಮೇಲೆ ಅವರು ಅಲ್ಲಿ ಹೋಗ್ತಾರೆ, ಯಾರು ಇಲ್ಲಿಂದ ಹೋಗಲ್ಲ, ಸರ್ಕಾರದಿಂದ ಯಾರೂ ಹೋಗ್ತಾ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಹೋಗಿ ಅವ್ರಿಗೆ ಹೋಗೋದು, ಅಲ್ವೇ ಚೆಕ್ ಮಾಡೋದು, ಇನ್ಸ್ಪೆಕ್ಷನ್ ಮಾಡುವಂಥದ್ದು ಆಯಿತು ಅಂದರೆ ಡೆಫಿನೆಟ್ಲಿ ಏನು ನಡೀತಾ ಇದೆ ಇದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಡೆಫಿನೆಟ್ಲಿ ಇಟ್ ವಿಲ್ ಬಿ ಸ್ಟಾಪ್ ಇನ್ ಅ ಫ್ಯೂಚರ್. ಸೊ ಐ ಹೋಪ್ ಗೌರ್ಮೆಂಟ್ ಆಲ್ಸೋ ಟೇಕ್ ಇನಿಷಿಯೇಟ್ ದಿ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಅಗೇನ್ಸ್ಟ್ ದೆಮ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಕೇಸ್ ಆಲ್ಸೋ. ಶಿಫ್ಟದ್ದು ಏನು ಹೇಳ್ತಾರೆ ಒಂದು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮೊದಲನೇದಾಗಿ ನಾನು ಹೇಳಿದ್ದೇನು, ದರ್ಶನ್ ಅವರು ಇದರಲ್ಲಿ ಯಾವುದೂ ಪಾತ್ರ ಇಲ್ಲ, ಅವ್ರದ್ದು ಯಾವುದೇ ತಪ್ಪು ಏನು ಇರಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹಂಗಿದ್ದ ಪಕ್ಷದಲ್ಲಿ ಸರ್ಕಾರ ಇವಾಗ ಏನಿದೆ ಒಂದು ಈ ಶಿಫ್ಟ್ ಮಾಡುವಂಥ ವಿಷಯದಲ್ಲಿ ಏನಿದೆ, ಒಂದು ಆ್ಯಕ್ಚುಲಿ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟ್ರಿಕ್ಟ್ ಮಾಡುವಂಥ ಯಾಕೆ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿ ಹಾಕ್ತಾರೆ. ಆಮೇಲೆ ಏನಿದೆ ಇವತ್ತು ಅರ್ಜಿ ಏನು ವಿಚಾರಣೆಗಿತ್ತು, ವಿಚಾರಣೆ ಪ್ರಕಾರ ಆರ್ಡರ್ಸ್ ಆಗಿದೆ, ಮ್ಯಾಜಿಸ್ಟ್ರೇಟ್ಸ್ ಮುಂದೆ ಆರ್ಡರ್ಸ್ ಆಗಿದೆ. ಸೊ ನನ್ನ ಆರ್ಡರ್ಸ್ನ ನಾನು ನೆವರ್ ಕಾಮೆಂಟ್ ಆರ್ಡರ್ಸ್ ಪಾಸ್ ಆಗಿದೆ, ಸೊ ಶಿಫ್ಟ್ ಮಾಡಬೇಕು ಅಂತ. ಸೊ ಅದು ನಾವು ಕಾಮೆಂಟ್ ಮಾಡ್ತಾಯಿಲ್ಲ. ಬಟ್ ಜನರಲಿ ಟಾಕಿಂಗ್ ಇದಕ್ಕೆ ಹೊಣೆ ಯಾರಾಗಿದ್ದಾರೆ, ದರ್ಶನ್ ವೆದರ್ ಈಸ್ ರೆಸ್ಪಾನ್ಸಿಬಲ್, ಅದು ಮಾಡುವಂಥದ್ದು ನೆಸೆಸಿಟಿ ಇರಲಿಲ್ಲ. ಪ್ರಾವಿಷನ್ಸ್ ಆಫ್ ಲಾ ಪ್ರಿಸನ್ಸ್ ಆ್ಯಕ್ಟಲ್ಲಿ ಏನಿದೆ, ಪ್ರಿಸನ್ಸ್ ಆ್ಯಕ್ಟಲ್ಲಿದೆ, ಹೌದು ತಪ್ಪು ನಡೆದಂಥ ಸಂದರ್ಭದಲ್ಲಿ ಜೈಲರ್ ಇರ್ಬೋದು, ಇಲ್ಲ ಅವರ ಮೇಲಧಿಕಾರಿಗಳು ಸೂಪರಿಂಟೆಂಡೆಂಟ್ ಇರ್ಬೋದು, ಇಲ್ಲ IG ಇರ್ಬೋದು, ಏನು ಅಫೆನ್ಸಸ್ ಅಂತ ಏನಿದೆ, ಪೆನಾಲ್ಟೀಸ್ ಏನಿದೆ ಅದನ್ನ ಇಂಪೋಸ್ ಮಾಡ್ಬೋದಾಯಿತು. ಪೆನಾಲ್ಟೀಸ್ ಇನ್ ದ ಸೆನ್ಸ್ ಹಿಂಗೆ ನೆಕ್ಸ್ಟು ಯಾವುದೇ ರೀತಿಯಾದ ಒಂದು ಈ ಥರ ನಡೆದೇ ಇರುವಂಗೆ ಒಂದು ವಾರ್ನಿಂಗ್ ಮಾಡ್ಬೋದು. ಎರಡನೇದಾಗಿ ಅವ್ರಿಗೆ ಪ್ರಿವಿಲೇಜ್, ಇವಾಗ ಒಂದೊಂದು ಕೇಸ್ಗಳಲ್ಲಿ VIP ಅಂದರೆ ಒಂದು ಪ್ರಿವಿಲೇಜಸ್ ಕೊಟ್ಟಿರ್ತಾರೆ, ಆ್ಯಸ್ ಪರ್ ದ ಆರ್ಡರ್ಸ್ ಆಫ್ ದ ಕೋರ್ಟ್ ಪ್ರಿವಿಲೇಜಸ್ ಕೊಟ್ಟಿರ್ತಾರೆ. ಆ ಪ್ರಿವಿಲೇಜಸ್ ಕೊಟ್ಟಿರುವಂಥದ್ದನ್ನು ಕ್ಯಾನ್ಸಲ್ ಮಾಡಿ ತಿರ್ಗಿ ಮೊದಲನೇ ಏನಿತ್ತು ಆರ್ಡಿನರಿ ಪ್ರಿವಿಲೇಜಸ್ ಕೊಟ್ಬಿಟ್ಟು ಮುಂದುವರಿಸ್ಬೋದು. ಮೂರನೇದು ಒಂದು ಕನ್ಫೈನ್ಮೆಂಟ್, ಇವಾಗ ಏನು ಎಲ್ಲರ ಜೊತೆ ಸೇರುವಂಥದ್ದು ಏನಿದೆ ಅದ್ರ ಬದಲು ಅವ್ರಿಗೆ ಒಬ್ಬರು ಇಬ್ಬರು ಜೊತೆ ಸೇರುವಂಥದ್ದು, ಯಾರ ಜೊತೆನೂ ಸೇರಬಾರ್ದು ಅನ್ನೋ ಒಂದು ಕಂಡೀಷನ್ಸ್ ಹಾಕಿ ಒಂದು ಸ್ಟ್ರಿಕ್ಟಾಗಿ ಅಲ್ಲೇ ಮಾಡಬೇಕಾಗಿತ್ತು. ಅದು ಮಾಡಿದರೆ ಸರಿ ಹೋಗ್ತಾ ಇತ್ತು ಅಂತ ಅನ್ನುತ್ತೆ. ಈ ಒಂದು ವಿಚಾರದಲ್ಲಿ ಏನು ಹೇಳ್ತೀನಿ, ಸರ್ಕಾರ ಏನು ಇನಿಷಿಯೇಟ್ ಮಾಡಿದೆ ಇವತ್ತು ಯಾಕಂದರೆ ಸರ್ಕಾರದವ್ರಿಗೆ ಒಂದು ನಂಬಿಕೆ ಇಲ್ಲವಾಗಾದರೆ, ಅವ್ರ ಅಧಿಕಾರಿಗಳ ಮೇಲೆ ಒಂದು ನಂಬಿಕೆ ಇಲ್ಲವಾಗಾದರೆ, ಅವ್ರ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಹೌದು ನೀವು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ ಅಧಿಕಾರಿಗಳು ಅವ್ರ ಮಾತನ್ನು ಪಾಲಿಸ್ಬೇಕಾಗಿತ್ತು. ಹೋಮ್ಸ್ ಡಿಪಾರ್ಟ್ಮೆಂಟ್ ಅವ್ರು ಪಾಲಿಸಲೇಬೇಕಾಗಿತ್ತು. ಅಂಥದ್ದು ಇವಾಗ ಹೊಸದಾಗಿ ಅಧಿಕಾರಿಗಳನ್ನು ಹಾಕಿದ್ರು, ಅವ್ರಿಗೆ ಒಂದು ಡೈರೆಕ್ಷನ್ಸ್ ಕೊಟ್ಟು ನೀವು ಸ್ಟ್ರಿಕ್ಟಾಗಿ ಇದು ಮಾಡಿ, ಸೊ ಇನ್ ಫ್ಯೂಚರ್ ಈ ಥರ ಏನಾಯ್ತಂದರೆ ವಿ ವಿಲ್ ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ಸ್ ಅಗೇನ್ಸ್ಟ್ ಯು ಪೀಪಲ್ಸ್ ಅಂತ ಹೇಳಿ ಒಂದು ವಾರ್ನ್ ಮಾಡಿ ಅವ್ರಿಗೆ ಒಂದು ಇದು ಮಾಡಿದ್ರು ಸಹ ಅವರು ಇಲ್ಲೇ ಏನು ಅಲ್ಲಿಗೆ ಶಿಫ್ಟ್ ಮಾಡುವಂಥ ನೆಸೆಸಿಟಿ ಏನು ಇರಲಿಲ್ಲ, ಇಲ್ಲೇ ಕಂಟ್ರೋಲ್ ಮಾಡ್ಬೋದಿತ್ತು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕಳೆದ ಒಂದು 4 ದಿನ ನಡೀತಿದ್ದ ಇನ್ಸಿಡೆಂಟ್ಗೆ ಅಲ್ಲಿನ ಅಧಿಕಾರಿಗಳೇ ಕಾರಣ ಅಂತೀರಾ? ಈ ಫೋಟೋ ವೈರಲ್ ಆಗಿರೋದು, ವಿಡಿಯೋ ವೈರಲ್ ಆಗಿರೋದು, ಚೇರ್ ಕೊಟ್ಟು ಕಾಪಿ ಕೊಟ್ಟಿರೋದು, ಫುಡ್ಗಳು ಸಪ್ಲೈ ಆಗಿರೋದು,
ಅಲ್ಲ, ಅಧಿಕಾರಿಗಳು ನಾನು 100% ಐಟಲ್ಲಿ ಸಿಬ್ಬಂದಿಗಳು 100% ಅವರೇ ಕಾರಣ. ಯಾಕೆಂದರೆ ದರ್ಶನ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ಲ ಒಂದು ಸೆಕೆಂಡ್ರಿ. ಅಪಾರ್ಟ್ ಫ್ರಮ್ ದಟ್ ಜನರಲ್ ಆಗಿ ಬಂದರೆ ಅಲ್ಲಿ ಕೂತ್ಕೊಳ್ಳುವಂಥ ಚೇರ್ಗಳು ಎಲ್ಲಿಂದ ಬಂತು ಅನ್ನೋದು ಒಂದು ಮೊದಲನೇದಾಗಿ ಪ್ರಶ್ನೆ. ಈ ಚೇರ್ಗಳು ಹೋಗಿ ಅಲ್ಲಿ ಅಕ್ಯೂಸ್ಗಳೇನೋ ಅವರು ಒಳಗಡೆ ಇದ್ದಂಥ ಏನಿದ್ದಾರೆ ಅಪರಾಧಿಗಳು ಏನಾದರೂ ಹೋಗಿ ತರುವಂಥದ್ದು, ಅವರೇನೋ ತರಕ್ಕಾಗಲ್ಲ. ಯಾರು ತರಬೇಕು? ಅಲ್ಲಿರುವಂಥ ಅಧಿಕಾರಿಗಳೇ ಒಳಗೆ ತರಿಸ್ಬೇಕಾಗಿದ್ದು. ಆಮೇಲೆ ಒಳಗೆ ಬರ್ಬೇಕಾದ್ರೆ 3 ಏನಿದೆ ಪರ್ಮಿಷನ್ಸ್ ತಗೋಬೇಕು. ಎಲ್ಲ ಪರ್ಮಿಷನ್ಸ್ ಆದಮೇಲೆ ಒಳಗೆ ಬರುವಂಥದ್ದು. ಸೊ ಆಮೇಲೆ ಈವನ್ ಒಳಗಡೆ ಹೋಗುವಂಥ ಯಾರೇ ವಿಸಿಟರ್ಸ್ ಹೋಗುವಂಥ ಸಂದರ್ಭದಲ್ಲೂ ಸಹ ಇನ್ಕ್ಲೂಡಿಂಗ್ ಮೊಬೈಲ್ಸ್ ಏನಿದೆ ಹೊರಗಡೆ ಕೊಟ್ಬಿಟ್ಟು ಎಲ್ಲ ಕೊಟ್ಟು ಸ್ಕ್ಯಾನ್ ಆದಮೇಲೆ ಆಮೇಲೆ ಫುಡ್ ಇರ್ಬೋದು ಏನೇ ಇದ್ರೂ ಎಲ್ಲ ವೆರಿಫೈ ಮಾಡಿ ಸ್ಕ್ಯಾನ್ ಮಾಡಿ ಎಲ್ಲ ಚೆಕ್ ಮಾಡೇ ಒಳಗೆ ಬಿಡುವಂಥ ಸಂದರ್ಭ. ಇವೆಲ್ಲ ಹೇಗೆ ಬಂತು ಅನ್ನೋದಕ್ಕೆ ಅಧಿಕಾರಿಗಳೇ ಕಾರಣ. ಇವೆಲ್ಲ ಅಧಿಕಾರಿಗಳ ಅವ್ರ ಕೈ ಜೋಡಿಸಿಲ್ಲ ಅಂದರೆ 100% ಯಾವುದೇ ಕೃತ್ಯಗಳು ಸಹ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಜೈಲಲ್ಲಿ ನಡೆಯುವಂಥದ್ದಲ್ಲ. ಸೊ ರೆಸ್ಪಾನ್ಸಿಬಲ್ ಏನಿದ್ದಾರೆ, ಸೊ ಕಂಪ್ಲೀಟ್ಲಿ ದ ಅಫಿಷಿಯಲ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್, ಅಫಿಷಿಯಲ್ಸ್ ಆಫ್ ದಿ ಜೈಲ್ ಏನಿದ್ದಾರೆ ಅವ್ರು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಅದ್ರ ಪ್ರಕಾರ ಗೌರ್ಮೆಂಟ್ ಆಫ್ ಕರ್ನಾಟಕ ಸಸ್ಪೆಂಡೆಡ್ 9 ಅಫಿಷಿಯಲ್ಸ್ ಏನಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ. ಎನ್ಕ್ವೈರಿ ಈಸ್ ಗೋಯಿಂಗ್ ಆನ್. ವಿ ಹ್ಯಾವ್ ಟು ಸಿ ಇನ್ ದ ಫ್ಯೂಚರ್. ಕೊನೆಯದಾಗಿ ಈಗ 3-4 ದಿನದಲ್ಲಿ ಏನು ಚಾರ್ಜ್ ಶೀಟ್ ಕೊಡ್ತಾರಂತೆ, ಅದ್ರ ಬಗ್ಗೆ ಸರ್? ಈ ಚಾರ್ಜ್ ಶೀಟ್ ಏನಿದೆ 9th ಇನ್ಸಿಡೆಂಟ್ ಆಗಿದೆ, 9th ಇದೆ. ಸೊ ಸ್ಕ್ರೂಟಿನಿ ಇಸ್ ಗೋಯಿಂಗ್ ಆನ್. ಬೈ 9th ವಿತಿನ್ 90 days ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಅದು ಇವಾಗ 4-5 ಜನ ಬೇಲ್ಗೆ ಹಾಕಿದ್ದಾರೆ. ಅದಾದ ನಂತರ ಏನಿದೆ ಬೇಲ್ಗೆ ಹಾಕುವಂಥದ್ದು ಪ್ರಕ್ರಿಯೆ ನಡೆಯುತ್ತೆ. ಹೌದು ಇದರಲ್ಲಿ ಏನಾಗಿದೆ, ನಮಗೆ ಬೇಲ್ ಇದರಲ್ಲಿ ಇವಾಗ ದರ್ಶನ್ ಅವ್ರಿಗೆ ಒಂದು ವೀಕ್ ಪಾಯಿಂಟ್ ಆಗ್ಬೋದು. ಏನಂದರೆ ಪ್ರಾಸಿಕ್ಯೂಷನ್ ಅವರು ಏನಿದ್ದಾರೆ, ಸೊ ಇದನ್ನು ಇಟ್ಕೊಂಡು ಫೋಟೋದಲ್ಲಿ ಅವರಿಗೆ ರೌಡಿಗಳ ಸಂಬಂಧ ಇತ್ತು ಕೊಡಬಾರ್ದು ಅಂತ ಏನಿದೆ, ಒಂದು ಸ್ವಲ್ಪ ಅವರು ಈ ಇಶ್ಯೂ ಇಟ್ಕೊಂಡು ವಾದ ಮಾಡುವ ಎಲ್ಲ ಸಾಧ್ಯತೆಗಳಿರುತ್ತೆ. ಬಟ್ ಅದಕ್ಕೆ ನಮ್ಮ ಕಡೆಯಿಂದಲೂ ಸಹ ಒಂದು ಸೂಕ್ತ ಎಲ್ಲ ದೊಡ್ಡ ಸೀನಿಯರ್ಸ್ ಲಾಯರ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರು ದೇ ವಿಲ್ ಟ್ಯಾಕಲ್ ದ ಥಿಂಗ್ಸ್. ಸೊ ಇದರಲ್ಲಿ ಕೊನೆಯದಾಗಿ ನಾನು ಹೇಳೋಕ್ಕೆ ಇಚ್ಛೆಪಡೋದು, ಈ ಇಶ್ಯೂಲಿ ಏನೇ 2-3 ದಿವಸದಿಂದ ಏನೇನು ಇಂಪ್ಯಾಕ್ಟ್ ಆಗಿದೆ, ಸೆನ್ಸೇಷನ್ ಆಗಿದೆ, ಇದಕ್ಕೂ ಸಹ ದರ್ಶನ್ ಅವರ ಯಾವುದೇ ಪಾತ್ರಗಳಿಲ್ಲ. ಇದಕ್ಕೆ ಸತ್ಯಕ್ಕೆ ದೂರವಾದಂಥದ್ದು. ಸೊ ಎನ್ಕ್ವೈರಿ ನಡೀತಿದೆ. ಎನ್ಕ್ವೈರಿ ಆದ ನಂತರ ಎಲ್ಲ ಹೊರಗೆ ಬರುತ್ತೆ. ದೆನ್ ಆಫ್ಟರ್ವರ್ಸ್ ವಿ ಕ್ಯಾನ್ ಟೆಲ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಸರ್ ಮೇಲ್ನೋಟಕ್ಕೆ ಕೂತಿರುವಂಥದ್ದು ಹೌದು. ಅದನ್ನೇ ನಾನು ಹೇಳ್ತಾ ಇರೋದು. ನೀವು ಹೇಳ್ತಾ ಇರೋಂಥ ಬೇರೆ ಅಂತಲ್ಲ. ಇವಾಗ ಅಲ್ಲಿ ಸಾವಿರಾರು ಜನ ಇರ್ತಾರೆ. ಯಾರೋ ಬಂದರು ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹೇಳಿ ತಕ್ಷಣ ನಮಗೆ ಅವ್ನು ನಾಗ ಇದ್ದಾನ, ಅವರಿದ್ದಾರೆ, ರೌಡಿ ಶೀಟರ್ ಇದ್ದಾರೆ, ಯಾರಿದ್ದಾರೆ ಏನೂ ಗೊತ್ತಿಲ್ಲ. ಹೋಗ್ತಾರೆ ಸರ್ ಬನ್ನಿ ಕೂರಿ ಅಂತ ಪಕ್ಕದಲ್ಲಿ. ಜನರಲ್ಲಾಗೆ ನಾವು ಹೋಗಿದೆ ಸರ್ ಬನ್ನಿ ಕೂತ್ಕೊಳ್ಳಿ ಅಂದರೆ ನಾವು ಅವ್ರು ಯಾರು ಅಂತ ನಮ್ಗೆ ಗೊತ್ತಿರಲ್ಲ. ಹೋಗಿ ಕೂತ್ಕೊಂಡಿರ್ತೀವಿ. ಆ ಥರ ಒಂದು ಸಾಂದರ್ಭಿಕವಾಗಿ ನಡೆದಿರ್ಬೋದು ಅಂತ ನನ್ನ ತಿಳುವಳಿಕೆ 100%. ಆಮೇಲೆ ನಾವು ಹೇಳೋದು, ಈ ದರ್ಶನ್ಗೆ ಅಂಥವ್ರು ಸವಾಸ ಮಾಡುವಂಥ ನೆಸೆಸಿಟಿ ಹಿಂದೆನೂ ಬಂದಿಲ್ಲ, ಮುಂದೆನೂ ಬರಲ್ಲ. ಆ ಥರ ಅವ್ರಿಗೆ ಯಾವುದೂ ಅವರ ಸಹಾಯವೂ ಸಹ ಬೇಕಾಗಿಲ್ಲ, ಯಾವುದೇ ಥರ ಸಹಾಯನೂ ಬೇಕಾಗಿಲ್ಲ. ಆದ ಕಾರಣ ಅವ್ರು ನಾಗ ಇದ್ದಾರೆ ಅಂತ ಅವ್ರಿಗೆ 100% ಗೊತ್ತಿರೋಕ್ಕೆ ಸಾಧ್ಯನೂ ಇಲ್ಲ. ಎಲ್ಲೋ ಮೀಟ್ ಮಾಡಿರ್ಬೋದು, ಬಟ್ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡುವಷ್ಟು ಇದು ಕ್ಲೋಸ್ನೆಸ್ ಆಗಲಿ ಯಾವುದು ಅವ್ರಿಗಿಲ್ಲ ದರ್ಶನ್ ಅವ್ರಿಗೆ. 1000%. ಲೆಟ್ಸ್ ಸಿ. ಈಗೇನಿದೆ ನಡೀತಾ ಇದೆ. ನಮ್ಮ ವಾದದಲ್ಲಿ ಅವರ ನಿರಪರಾಧಿಯಾಗಿ ಡೆಫಿನೆಟ್ಲಿ ವಿಲ್ ಕಮ್ ಔಟ್, ಡೆಫಿನೆಟ್ಲಿ ವಿಲ್ ಸಕ್ಸೀಡ್ ಇನ್ ದ ಕೇಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.